ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಗಣ್ಯಮಾನ್ಯರು, ನಾನು ಯಾಕೆ ಮಾತಾಡಬೇಕು ಈ ಸ್ಟೇಜ್ ಮೇಲೆ ಅಂತ ಹೇಳ್ತಾನೆ ತುಂಬಾ ಅದ್ಭುತವಾಗಿ ತುಂಬ ಅವ್ರ ಮಾತು ನನಗೆ ಯಾವಾಗಲೂ ಕೇಳೋದು ತುಂಬ ಇಷ್ಟ. ಮಾನ್ಯ ಸಚಿವರು, ಆದರಣೀಯ ಸಚಿವರು ಎಚ್ ಕೆ ಪಾಟೀಲ್ ಅವರು, ಅವರ ಸೆನ್ಸ್ ಆಫ್ ಹ್ಯೂಮರ್, ಅವರ ವಿಟ್, ಅವರ ಪ್ರತಿ ಭಾಷಣದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವರ ಸೆನ್ಸ್ ಆಫ್ ಹ್ಯೂಮರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ ಜೀವನಾನುಭವ, ಆ ತಿಳುವಳಿಕೆ, ಏನು ಮಾತಾಡೋದು ತೋಚ್ತಿಲ್ಲ ಅಂದ್ಕೊಂಡೆ ಅಷ್ಟು ಒಳ್ಳೆ ಮಾತುಗಳು ಹೇಳಿದಂಥ ಅವ್ರಿಗೂ ನಮಸ್ಕಾರ ಸರ್. ಆ್ಯಂಡ್ ರಾಮಲಿಂಗಾರೆಡ್ಡಿ ಸರ್, ಚಲವಾದಿ ನಾರಾಯಣ ಸ್ವಾಮಿ ಸರ್, ಅಂದರೆ ಅವರು ಅಂದರೆ ಫೈರ್ ಬ್ರ್ಯಾಂಡ್ ನಾಯಕರು, ನಾವು ಇಷ್ಟಪಡ್ತಕ್ಕಂಥ ಕೆಲವು ನಾಯಕರಲ್ಲಿ ಅವರು ಒಬ್ಬರು. ನಿಮ್ಮ ಜೊತೆ ಮತ್ತೊಮ್ಮೆ ವೇದಿಕೆ ಹಂಚ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ ಸರ್. ಆ್ಯಂಡ್ ಅವರು ಪಾಠನೇ ಮಾಡಬೇಕಿಲ್ಲ, ಆದರೂ ಅವರ ನಡೆ ನುಡಿ, ಅವರ ದ ವೇ ಆಫ್ ಕಂಡಕ್ಟ್ ಈ ಬದುಕಲ್ಲಿ ಏನಿದೆ ಅದು ಅವರಿಗೆ ಆ ಮೇಷ್ಟ್ರು ಅನ್ನೋ ಒಂದು ಟ್ಯಾಗ್ ಕೊಟ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲರ ಪ್ರೀತಿಯ ಮೇಷ್ಟ್ರು, ನನ್ನ ತಾರಮ್ಮನ ಥರನೇ ನನ್ನ ಶ್ರೀಮತಿಯನ್ನು ಆರ್ಟ್ ಸಿನಿಮಾ, ಬ್ರಿಡ್ ಸಿನಿಮಾಗೆ ಇಂಟ್ರಡ್ಯೂಸ್ ಮಾಡಿದಂಥವ್ರು ಬರ್ಗೂರು ರಾಮಚಂದ್ರಪ್ಪ ಸರ್. ಅವರ ಕನ್ನಡ ಜ್ಞಾನ, ಕನ್ನಡ ಪ್ರೇಮ ಇದೆಲ್ಲ ಆದರ್ಶಪ್ರಾಯ, ಅನುಕರಣೀಯ. ಖುಷಿಯಾಗಿದೆ ಸರ್ ನಿಮ್ಮನ್ನು ನೋಡಿ. ಆ್ಯಂಡ್ ಸಪ್ತಮಿ ಗೌಡ, ಟ್ಯಾಲೆಂಟೆಡ್, ಫ್ಯಾಬ್ಯುಲಸ್, ವಂಡರ್ಫುಲ್ ಲೇಡಿ. ತುಂಬ ಖುಷಿಯಾಗಿದೆ. ಕಾಂತಾರ ಅಂಥ ದೊಡ್ಡ ಸಕ್ಸಸ್ ನಂತರ ಹಲವಾರು ರೀತಿಯ ಪಾತ್ರಗಳಲ್ಲಿ ಪ್ರಯೋಗ ಮಾಡ್ತಾ ಒಳ್ಳೊಳ್ಳೆ ಪಾತ್ರಗಳನ್ನ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ ತಪನ. ದಟ್ ಇಸ್ ಸಮಥಿಂಗ್ ಐ ಲವ್ ಅಬೌಟ್ ಯು. ಆ್ಯಂಡ್ 20 ನಿಮಿಷ, ಅರ್ಧ ಗಂಟೆ ಮ್ಯಾಕ್ಸಿಮಮ್ ಬಂದು ಹೋಗಿ ಕಾರ್ಯಕ್ರಮಕ್ಕೆ ಅಂತ ದೊಡ್ಡ ಧ್ವನಿಯಲ್ಲಿ, ನನಗಿನ್ನ ದೊಡ್ಡ ಧ್ವನಿಯಲ್ಲಿ ರವಿ ಅವರು ಬಂದಾಗ ಮನೆಗೆ ಅವ್ರನ್ನೂ ಪಾಪ ಮಾತಾಡೋಕ್ಕೆ ಬಿಡದೆ ಯಶೋಧ ಗದರಿಸಿ ಹೇಳಿ, ಸುಳ್ಳು ಹೇಳಿ ಕರೆಸಿ ಒಂದು 2.5 ವಾರ ಆಯ್ತೇನೋ. ಕಡೆಯಲ್ಲಿ ಒಂದು 2 ವಾರ ಆಗೋದು ಓಕೆ ಒಂದು ಕಡೆ. ಇವರೆಲ್ಲ ಈ ದಿಗ್ಗಜರು ಮಾತಾಡಿದ ಮೇಲೆ ನಮ್ಮನ್ನು ಮಾತಾಡೋಕೆ ಕರೆದಾಗ ಮಾತಾಡೋಕ್ಕೆ ಹೆಚ್ಚು ಉಳಿಯಲ್ಲ ಏನುವೆ. ನಾವು ಒಂಥರ ಅದೇ ಖಾಲಿಯಲ್ಲೇ ನೋಡಿಕೊಂಡು ಅಯ್ಯೋ ಏನು ತಿನ್ನೋದು ಅಂತ ಯೋಚನೆ ಮಾಡೋಂಗೆ ಆಗುತ್ತೆ. ಒಂದು ನನ್ನ ಅನಿಸಿಕೆ ಪ್ರಕಾರ ಏನಪ್ಪ ಅಂದರೆ, ಯಾವಾಗಲೂ ಅಂದರೆ ನಮ್ಮ ಎನ್ ಆರ್ ರಮೇಶ್ ಸರ್ ಇದ್ದಾರೆ, ಅಪ್ಪಟ ಕನ್ನಡಿಗರು, ಹೋರಾಟಗಾರರು. ಅವರನ್ನು ಬಹಳ ವರ್ಷಗಳಿಂದ ನೋಡ್ಕೊಂಬಂದಿನಿ. ನನ್ನ ನೆನಪಿರಲಿಕ್ಕಿಲ್ಲ ಅವ್ರಿಗೆ. ನಾನು ನಿಮ್ಮ ಏರಿಯಾದಲ್ಲಿದ್ದೆ ಒಂದು ಕಾಲದಲ್ಲಿ. ಈ ಥರ ಹೋರಾಟಗಾರರು ನಮ್ಮೆಲ್ರಿಗೂ ಒಂಥರ ಮಾರ್ಗದರ್ಶಕರು ಹೌದು, ನಮಗೆಲ್ಲ ಎಚ್ಚರಿಕೆ ಗಂಟೆನೂ ಹೌದು. ಅವರ ಹೋರಾಟದ ರೀತಿ, ಹಾದಿ ಅದು ಒಂದು ರೀತಿ, ಒಂದು ನಿಟ್ಟಲ್ಲಾದರೆ ಮತ್ತೊಂದು ನಿಟ್ಟಲ್ಲಿ ಯಾವಾಗಲೂ ನಾವು ಕನ್ನಡ ಅಂದರೆ ಕನ್ನಡನ ಒಂದು ಹೇರಣೆ ಮಾಡ್ತಕ್ಕಂಥ, ಅಂದರೆ ಕರ್ನಾಟಕದಲ್ಲಿ ಕನ್ನಡ ಹೇರಬೇಕಾ ಅನ್ನೋ ಒಂದು ದೊಡ್ಡ ಎಲಿಮೆಂಟ್ರಿ ಕ್ವೆಶ್ಚನ್ ಇದು. ಯಾಕಂದರೆ ನಮ್ಮ ಅಸ್ಮಿತೆ ಆಗಬೇಕಿದು. ಕನ್ನಡ ರಾಜಕಾರಣ ಅಲ್ಲ, ಅಂತಃಕರಣ ಆಗಬೇಕು. ಕನ್ನಡ ಕೊರಳು ನುಡಿ ಅಲ್ಲ, ಕರುಳು ನುಡಿ ಆಗಬೇಕು ಅಂತ ಅದ್ಭುತವಾಗಿ ಹೇಳಿದ್ರಿ ಮೇಷ್ಟ್ರೆ. ಇದು ನಾವು ಯೋಚನೆನೂ ಮಾಡಬಾರ್ದು, ಸ್ವಾಭಾವಿಕವಾಗಿ ನಮ್ಮಲ್ಲಿ ಇರಬೇಕಾದಂಥ ವಿಚಾರ. ಆ್ಯಂಡ್ ಇವತ್ತು ಕೆಲವೊಂದು ಕಡೆಯಲ್ಲಿ ಅದನ್ನು ಹೇಳಬೇಕಾಗಿದೆ, ಹೇರಬೇಕಾಗಿದೆ. ಕೆಲವೊಂದಷ್ಟು ಕಡೆ ಗಲಾಟೆಗಳು ಆಗುತ್ತೆ. ನನ್ನ ಅನಿಸಿಕೆ ಒಂದಿದೆ, ಗಟ್ಟಿಯಾದ ಅನಿಸಿಕೆ ಏನಂದರೆ, ಇಲ್ಲಿ ಕನ್ನಡವನ್ನು ಬೆಳೆಸೋ ಪ್ರಯತ್ನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಇದು ದೊಡ್ಡ ಸಮುದ್ರ. ಈ ಸಮುದ್ರದಲ್ಲಿ ಆಶ್ರಯ ಪಡ್ತಿರ್ತಕ್ಕಂಥ ನಾವುಗಳು ಕನ್ನಡವನ್ನು ಬಳಸಬೇಕು, ಕನ್ನಡವನ್ನು ಮುದ್ದಾಗಿ ಮಾತಾಡಬೇಕು, ಕನ್ನಡವನ್ನು ನವಿರಾಗಿ ನಾವು ಮಾತಾಡೋ ಶೈಲಿಯನ್ನು ಕಂಡು ಕನ್ನಡ ಮಾತಾಡದೇ ಇರೋರಿಗೆ ಕನ್ನಡವನ್ನು ಮಾತಾಡಬೇಕು ಅನ್ನೋ ವಾತಾವರಣ ಕಟ್ಕೊಡೋ ಕೆಲಸ ನಮ್ಮಿಂದ ಆಗಬೇಕಿದೆ. ಕೇವಲ ಗದರೋದ್ರಿಂದ ಪ್ರಯೋಜನ ಇಲ್ಲ. ಗದರೋ ಕೆಲಸ ಮಾಡಲಿ. ಆ ಹೊಡೆದಾಟ, ಬಡದಾಟ, ಹೋರಾಟ ಅವ್ರಿಗೆ ಬಿಡೋಣ. ನೀವೆಲ್ಲರೂ ಜನಸಾಮಾನ್ಯರು ಮಾಡಬೇಕಾಗಿರೋದೇನು ಹೇಳಿ, ನಾವು ಸ್ವಚ್ಛವಾಗಿ, ಅಂದರೆ ಮನೆ ಮದರ್ ಟಂಗ್ ಏನೇ ಇರಲಿ, ಮನೆ ಒಳಗಡೆ ನಿಮ್ಮ ಮದರ್ ಟಂಗ್ ನಿಮ್ಮದು. ಹೊಸಲು ಆಚೆ ಬಂದಾಗ ಈ ರಾಜ್ಯಕ್ಕೆ ಭಾಷೆ ಮದರ್ ಟಂಗ್ ಕನ್ನಡನೇ. ಆ ಕನ್ನಡವನ್ನು ಮಾತಾಡಬೇಕು. ನಿಮ್ಮ ಕನ್ನಡ ಪ್ರೇಮ ಅನುಕಿರಣೀಯ ಆಗಬೇಕು. ಅಂದರೆ ನೀವು ಬೇರೆ ಸ್ಟೇಟ್ಸ್ಗೆ ಹೋಗಿ ನೋಡಿ, ತಮಿಳ್ನಾಡಿಗೆ ಹೋಗಿ, ನಿಮ್ಗೆ ಬೇಕೋ ಬೇಡೋ ನೀವು ತಮಿಳ್ ಮಾತಾಡ್ತೀರ್ತೀರಿ, ಕಲಿತೀರಿ. ಅದು ನಿಮಗೆ ಒಂದು ಡೆಲಿಬ್ರೇಟ್ ಅಟ್ಮಾಸ್ಫಿಯರ್ ನಿಮ್ಗೆ ಬರುತ್ತೆ. ಯಾರು ತಮಿಳಲ್ಲಿ ಮಾತಾಡು ಅಂತ ಗಲಾಟೆ ಮಾಡಿ ಹೇಳಿ ಹೊಡೆದಾಡಬೇಕಿಲ್ಲ. ನೀವು ತರಕಾರಿ ತೊಗೋಬೇಕು, ಒಂದು ಟೀ ಕಾಫಿ ಕುಡಿಬೇಕು, ಒಂದು ಸ್ವಲ್ಪನಾದ್ರು ತಮಿಳ್ ಕಲಿಬೇಕು. ಆ ವಾತಾವರಣ ಇದೆ. ಕಾರಣ ತಮಿಳ್ ಜನರು ಅವರ ಭಾಷೆಯನ್ನು ಮಾತಾಡೋ ರೀತಿ, ಅವರು ಪ್ರೀತಿಸೋ ರೀತಿ, ಅದನ್ನ ತೋರಿಸೋ ರೀತಿ. ಆ ಕೆಲಸ ನಮ್ಮಿಂದ ಆಯಿತು ಅಂದರೆ ತುಂಬ ಸಮಸ್ಯೆಗಳಿಗೆ ಪರಿಹಾರ ಇದೆ. ಜೊತೆಗೆ ಕನ್ನಡತನವನ್ನು ಕೊಂಡಾಡಬೇಕು. ಸ್ಕೂಲಲ್ಲಿ ಇಂಗ್ಲೀಷ್ ಮಾತಾಡಿಸ್ತಾರೆ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ತೀರಿ, ಅವರೊಂದು ಇಂಗ್ಲೀಷ್ ಭಾಷೆನ ಕಲಿಸಲ್ವ? ಮನೇಲೂ ನೀವು ಇಂಗ್ಲೀಷ್ ಯಾಕೆ ಇರಬೇಕು? ಮನೆಯಲ್ಲಿ ಕನ್ನಡವನ್ನೇ ನುಡಿಸಿ, ಮಕ್ಕಳಿಗೆ ಕನ್ನಡತನವನ್ನು ಕಲಿಸಿ, ತಿಳಿಸಿ. ಆ್ಯಂಡ್ ಇಲ್ಲಿ ಸಾಕಷ್ಟು ಬೇಸಿಕಲ್ಲೇ ಒಂದಷ್ಟು ಫೌಂಡೇಶನಲ್ ಮಿಸ್ಟೇಕ್ಸ್ ಇದೆ. ಅಂದರೆ ನಾವು ಓದೋ ಹಿಸ್ಟ್ರಿಯಲ್ಲಿ ಕನ್ನಡವನ್ನು ಜಾಸ್ತಿ ಓದಲ್ಲ. ಈ ಒಂದು ವಿಶೇಷವಾದ ದಿನ ಆ್ಯಕ್ಚುಲಿ ಇಮ್ಮಡಿ ಪುಲಿಕೇಶಿ ಹುಟ್ಟಿದ ದಿನ. ಇಮ್ಮಡಿ ಪುಲಿಕೇಶಿ ಪರಿಚಯ ಇದಲ್ಲ, ದಕ್ಷಿಣಾಪತೇಶ್ವರ, ಕಲಿಯುಗ
ವಿಪರೀತನಂತ ಬಿರುದು ಹೊಂದಂಥ ನೌಕಾಪಡೆಯ ಪಿತಾಮಹ ಆ ಶ್ರೇಷ್ಠ ಆತ್ಮ, ಆ ಶ್ರೇಷ್ಠ ಜೀವ ಹುಟ್ಟಿದ ದಿವಸ ಇವತ್ತು. ಆ ಚರಿತ್ರೆಯನ್ನು ನಾವು ಬಹುಪಾಲು ನಾವೆಲ್ಲರೂ ಓದಿಲ್ಲ ಅಥವಾ ಕೇಳ್ಪಟ್ಟಿದ್ರು, ಹೆಸರು ಕೇಳಿರ್ತೀವಿ, ತುಂಬ ಆತನ ಸಾಧನೆಗಳನ್ನ ಕೇಳಿರಲ್ಲ. ಆತನ ಸಾಮ್ರಾಜ್ಯದ ವಿಸ್ತೀರ್ಣ ಕೇಳಿದ್ರೆ ಗಾಬರಿ ಆಗುತ್ತೆ. ಅಷ್ಟು ದೊಡ್ಡ ಹೋರಾಟಗಾರ, ಕನ್ನಡವನ್ನು, ನಮ್ಮ ಧರ್ಮವನ್ನು ತುಂಬ ಕೆಚ್ಚೆದೆಯಿಂದ ಕಾಪಾಡಿದಂಥ ವೀರ. ಅವನ್ನ ಅವ್ರನ್ನೆಲ್ಲ ಅಂದರೆ ಅವರಿರಲಿ, ವಿಕ್ರಮಾದಿತ್ಯ, ವಿಜಯಾದಿತ್ಯನಿಂದ ಹಿಡಿದು ನಮ್ಮ ನಾಲ್ವಡಿ ಕೃಷ್ಣರಾಜರನ್ನ ಸ್ಮರಿಸುವಂತಕ್ಕಂಥ ಅವರ ಚರಿತ್ರೆಯನ್ನು ನಾವೆಲ್ಲ ಓದ್ತಕ್ಕಂಥ ಮಕ್ಕಳಿಗೆ ಕೊಟ್ಟು ಹೋಗ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಇದರಲ್ಲಿ ಒಂದು ಸಣ್ಣ ಪ್ರಯತ್ನ ಈ ಅವಾರ್ಡ್ ಪ್ರೋಗ್ರಾಮ್ ಅನಿಸುತ್ತೆ. ವೀರ ಕನ್ನಡಿಗ ಅಂತ ಒಂದು ಅವಾರ್ಡ್ಗೆ ಹೆಸರಿಟ್ಟು ಕರ್ನಾಟಕದಲ್ಲಿ ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಜನರಿಗೆ ಒಂದಷ್ಟು ಉಪಕಾರ ಮಾಡ್ತಕ್ಕಂಥ ಒಳ್ಳೊಳ್ಳೆ ಜೀವಗಳನ್ನ ಕರೆದು ಸನ್ಮಾನ ಮಾಡಿ ಅವಾರ್ಡ್ ಕೊಡ್ತಿದ್ದೀರಿ. ಜಿ ಕನ್ನಡ ಸಂಸ್ಥೆಗೆ ಅಭಿನಂದನೆಗಳು. ಈ ಒಂದು ಶ್ರೇಷ್ಠವಾದ ಕೆಲಸ ಮಾಡ್ತಿದ್ದೀರಿ. ನಮ್ಮವರನ್ನು, ನಮ್ಮ ತನವನ್ನು ಕೊಂಡಾಡ್ತಕ್ಕಂಥದ್ದು ನಮ್ಮ ಧರ್ಮ ಆಗಬೇಕು, ನಮ್ಮ ಕರ್ತವ್ಯ ಆಗಬೇಕು. ಆವಾಗಲೇ ಈ ವೀರ ಕನ್ನಡಿಗ ಅವಾರ್ಡ್ಗೂ ಒಂದು ಬೆಲೆ. ಆ್ಯಂಡ್ ಕನ್ನಡಿಗರ ಸಾಧನೆಗಳು ಅವರ ಕ್ಷೇತ್ರದಷ್ಟೇ, ಅವ್ರ 4 ಪರಿಚಯ ಇರ್ತಕ್ಕಂಥ ಜನನ ದಾಟಿ ಬೇರೆ ಬೇರೆ ಕಡೆ ವಿಸ್ತರಣ ಆಗಕ್ಕೆ ಸಾಧ್ಯ ಆಗೋದು ನಾವೆಲ್ಲ ಕೊಂಡಾಡಿದಾಗ. ನಮ್ಮವರನ್ನು ಕೊಂಡಾಡೋಣ, ನಮ್ಮ ತನವನ್ನು ಕೊಂಡಾಡೋಣ, ನಮ್ಮ ಭಾಷೆಯನ್ನು ಬಳಸೋಣ ಅಂತ ಹೇಳ್ತಾ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲಿರಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕನ್ನಡ ಅಂದೆ.